ಸೊ ನಮಗೆ ತುಂಬ ಒಬ್ಬ ಅದ್ಭುತವಾದ ಮಾಸ್ಟರ್ ದಿವ್ಯಶ್ರೀ ಮೇಡಮ್. ನಿಮ್ಮ ಒಂದು ಧ್ಯಾನಕ್ಕೆ ಹೆಂಗೆ ನೀವು ಎಂಟ್ರಿ ಆದ್ರಿ, ನಿಮ್ಮ ಬೇಸಿಕ್ ಬ್ಯಾಕ್ಗ್ರೌಂಡ್ ಒಂದು ಸ್ವಲ್ಪ ಹೇಳಿ. ಧ್ಯಾನಕ್ಕೆ ಯಾವ ಥರ ಎಂಟ್ರಿ ಆದ್ರಿ, ಯಾರು ನಿಮಗೆ ಹೇಳಿಕೊಟ್ರು ಧ್ಯಾನ? ನಾನು 2003ರಲ್ಲಿ ಧ್ಯಾನಕ್ಕೆ ಪ್ರವೇಶ ಆಗಿದ್ದು. ಚಿಂತಾಮಣಿ ಪದ್ಮಲತಾ ಮೇಡಮ್ ಅವ್ರ ಮುಖಾಂತರ ನಾನು ಧ್ಯಾನಕ್ಕೆ ಬಂದಿದ್ದು. ಜೋರಾಗಿ ಚಪ್ಪಾಳೆ ಪದ್ಮಲತಾ ಮೇಡಮ್. ಆವಾಗ ತಿರುಪತಿಯಲ್ಲಿ ಧ್ಯಾನ ಮಹಾಯಜ್ಞ ಅಂತ ನಡೀತಾ ಇತ್ತು. ಆ ಒಂದು ಸಂದರ್ಭದಲ್ಲಿ ನಮ್ಮ ತಾಯಿ ಜೊತೆಗೋಸ್ಕರ ಅಂತ ನಾನು ಆ ಒಂದು ಧ್ಯಾನ ಮಹಾಯಜ್ಞಕ್ಕೆ ಬಂದಿದ್ದು. ಅದು ಬಿಟ್ಟು ಬೇರೆ ಧ್ಯಾನ ಕಲಿಬೇಕು ಅಂತ ನನಗೇನು ಉದ್ದೇಶ ಇರಲಿಲ್ಲ. ಆದರೆ ಆ ಒಂದು ಗ್ರೌಂಡಲ್ಲಿ ನೋಡಿದಾಗ ಎಲ್ಲ ವಯಸ್ಸಿನವರು ಇದ್ರು. ಆಗ ನನಗೆ ಒಂದು ಆಶ್ಚರ್ಯ ಆಯಿತು, ಇವ್ರಿಗೆಲ್ಲ ಹೋಗೋ ಕಾಲ ಏನಕ್ಕೆ ಬಂತು, ಈಗಲಿಂದಾನೇ ಧ್ಯಾನಕ್ಕೆ ಬಂದಿದ್ದಾರೆ ಅಂತ. ಆವಾಗ ನನ್ನ ಧ್ಯಾನದ ಪ್ರಯಾಣ ಅನ್ನೋದು ಆ ದಿನದಿಂದ ಸ್ಟಾರ್ಟ್ ಆಯಿತು. ಮೂಲತಃ ನಾನು ಮೈಸೂರು ಟಿ ನರಸೀಪುರದಲ್ಲಿ ನಾನು ಹುಟ್ಟಿದ್ದು ಬೆಳೆದಿದೆಯಲ್ಲ. ಈಗ ಪ್ರೆಸೆಂಟ್ ಇಂಟೀರಿಯರ್ ಡಿಸೈನರ್ ಆಗಿ ಬೆಂಗಳೂರಲ್ಲಿ ವರ್ಕ್ ಮಾಡ್ತಾ ಇದ್ದೀನಿ. ಸೊ ನೀವು ಬೆಂಗಳೂರು ಬರಲಿಕ್ಕೆ ಕಾರಣ? ಪ್ರೊಫೆಷನ್ ನೋಡ್ಕೊಂಡು ಬಂದಿದ್ದೀರಾ? ಓಕೆ, ಸೊ ವಂಡರ್ಫುಲ್. ಸೊ ನಿಮ್ಮ ಒಂದು ಧ್ಯಾನದ ನಂತರ, ಧ್ಯಾನದ ಮುಂಚೆ ಏನು ನಿಮ್ಮಲ್ಲಿ ಕಾಣ್ತಾ ಇತ್ತು, ಇಲ್ಲ ಏನು ಒಂದು ಮುಖ್ಯವಾದ ಘಟನೆಗಳಾಗಿರ್ಬೋದು, ಮುಖ್ಯವಾದ ಕಲಿಕೆ ಮತ್ತೆ ಬದಲಾವಣೆಗಳು ನೀವು ನೋಡ್ದಂಗೆ, ನೀವು ಗುಣಗಳಲ್ಲಿರ್ಬೋದು, ವರ್ತನೆಗಳಲ್ಲಿರ್ಬೋದು, ನೀವು ನೋಡೋಂಥ ದೃಷ್ಟಿಕೋನ ಇರ್ಬೋದು, ಇಲ್ಲ ಅನುಭವದಿಂದ ಏನು, ಯಾಕಂದ್ರೆ ನಿಮಗೆ ತುಂಬ ಅದ್ಭುತವಾದ ಅನುಭವಗಳಿದೆ. ಒನ್ ಆಫ್ ದ ಸೀನಿಯರ್ ಮೋಸ್ಟ್ ಮಾಸ್ಟರ್ಸ್ ಅಂಡ್ ತುಂಬ ವರ್ಷಗಳಿಂದ ಧ್ಯಾನ ಸಾಧನೆಗೆ ತುಂಬ ಕೆಲಸ ಮಾಡಿದ್ದೀರಾ. ಸರ್, ಆಕ್ಚುಲ್ ಆಗಿ ಧ್ಯಾನಕ್ಕೆ ಮುಂಚೆ ಸಾಕಷ್ಟು ಇಶ್ಯೂಸ್ ಇತ್ತು. ಆದರೆ ಅದು ಸಾಮಾನ್ಯ ಅಂತ ಅಂದ್ಕೊಂಡಿದ್ದೆ, ಅದು ಪ್ರಾಬ್ಲಮ್ ಅಂತಾನೆ ನನಗೆ ಅನಿಸಿರ್ಲಿಲ್ಲ. ಉದಾಹರಣೆಗೆ ನನ್ನ ಆರೋಗ್ಯದ ಸಮಸ್ಯೆ ಇರ್ಬೋದು, ಅಥವಾ ನನ್ನ ವಿದ್ಯಾಭ್ಯಾಸದಲ್ಲಿ ಸಮಸ್ಯೆ ಇರ್ಬೋದು, ಸೆಲ್ಫ್ ಕಾನ್ಫಿಡೆನ್ಸ್ ಇರ್ಬೋದು, ಭಯ ಇರ್ಬೋದು. ಅಂದರೆ ಎಷ್ಟು ಭಯ ಇತ್ತು ಅಂತಂದರೆ, ನಾನು ಕಾಲೇಜು ಡಿಗ್ರಿ ಓದ್ತಾ ಇದ್ರೂ ಸಹ ನಾನು ಗ್ರೌಂಡ್ ಫ್ಲೋರಿಂದ ಫಸ್ಟ್ ಫ್ಲೋರ್ಗೆ ಹೋಗಬೇಕು ಅಂದರೆ 5 ವರ್ಷ 6 ವರ್ಷ ಇರೋ ನನ್ನ ತಮ್ಮನ್ನ ಅಥವಾ ನನ್ನ ತಂಗಿನ ನನ್ನ ಜೊತೆಗೆ ಕರ್ಕೊಂಡು ಹೋಗ್ತಾ ಇದ್ದೆ, ಅಷ್ಟು ಭಯ ಇತ್ತು. ಅದೇ ಇದೆಲ್ಲ ಕಾಮನ್ ಅಂತ ಅಂದ್ಕೊಂಡಿದ್ದೆ. ಇದೆಲ್ಲ ನನಗೆ ಪ್ರಾಬ್ಲಮ್ ಅಂತಾನು ನಾನು ಐಡೆಂಟಿಫೈ ಮಾಡ್ಕೊಂಡಿರ್ಲಿಲ್ಲ. ಹೊರಗಡೆ ಇದರಿಂದ ಬರಬೇಕು ಅಂತಾನು ನನಗೆ ಗೊತ್ತಿರಲಿಲ್ಲ. ಮೆಡಿಟೇಷನ್ಗೆ ಸ್ಟಾರ್ಟ್ ಮಾಡಿದ್ಮೇಲೆ ನನಗೆ ಗೊತ್ತಿಲ್ಲ, ಆ ಭಯ ಅನ್ನೋದು ಕಂಪ್ಲೀಟ್ ಆಗಿ ನನ್ನಿಂದ ದೂರ ಹೋಯಿತು. ಅದು ಅಲ್ಲದೆ ಈಗ ಮಿಡ್ ನೈಟ್ 12 o'clock 1 o'clock ಆದರೂ ಸಹ ಧೈರ್ಯವಾಗಿ ಒಬ್ಬಳೇ ಏನೇ ಕೆಲಸ ಮಾಡ್ಕೊಂಡು ಬರೋಷ್ಟು ಧೈರ್ಯ ಬಂದಿದೆ. ಸೆಲ್ಫ್ ಕಾನ್ಫಿಡೆನ್ಸ್ ಬಂದಿದೆ. ಎಜುಕೇಷನಲ್ಲಿ ನಾನು 10th ಸ್ಟ್ಯಾಂಡರ್ಡ್ ಅಲ್ಲಿದ್ದಾಗ ನನಗೆ 52% ನಂದು ಸ್ಕೋರ್ ಇತ್ತು. ತುಂಬ ಓದಬೇಕು ಅಂತ ಅನ್ನಿಸ್ತಾ ಇತ್ತು, ಆದರೆ ಆಗ್ತಾ ಇರಲಿಲ್ಲ. ಮೆಡಿಟೇಷನ್ ರೆಗ್ಯುಲರ್ ಆಗಿ ಮಾಡ್ತಾ ಇದ್ದೆ. ತುಂಬ ನಾನೇನು ಕಷ್ಟ ಪಡಲಿಲ್ಲ. ನಾರ್ಮಲ್ ಆಗಿ ಮುಂಚೆ ಹೇಗೆ ಓದ್ತಾ ಇದ್ನೋ ಅದೇ ರೀತಿ ಓದ್ತಾ ಇದ್ದೆ ಅಷ್ಟೇ. ಗ್ರ್ಯಾಜುಯೇಷನಲ್ಲಿ 84% ಬಂತು, ಅದು ಆಶ್ಚರ್ಯ ಆಯಿತು. ಗ್ರ್ಯಾಜುಯೇಷನ್ ಆದ 10 ವರ್ಷಗಳ ನಂತರ ನಾನು ಇಂಟೀರಿಯರ್ ಡಿಸೈನ್ ಕೋರ್ಸನ್ನು ಜಾಯಿನ್ ಆದೆ. ಒಂದ್ಸತಿ ನಮ್ಮ ಎಜುಕೇಷನನ್ನು ಸ್ಟಾಪ್ ಮಾಡಿ ಮತ್ತೆ ಸ್ಟಾರ್ಟ್ ಮಾಡೋದಕ್ಕೆ ತುಂಬ ಟೈಮ್ ತಗೊಳುತ್ತೆ ಆ್ಯಂಡ್ ತುಂಬ ಪ್ರಯತ್ನ ಪಡಬೇಕಾಗತ್ತೆ. ಸ್ವಲ್ಪನೂ ಏನು ಕಷ್ಟ ಪಡದೆ ಸ್ಮಾರ್ಟ್ ವರ್ಕ್ ಆ್ಯಂಡ್ ವಿತ್ ದ ಹೆಲ್ಪ್ ಆಫ್ ಮೆಡಿಟೇಷನ್, ಧ್ಯಾನ ಅಭ್ಯಾಸದಿಂದ ನಾನು ಕಾಲೇಜ್ ಟಾಪರ್ ಆಗೋದಕ್ಕೆ ಸಾಧ್ಯ ಆಯಿತು. ರಿಸಲ್ಟ್ ಬರೋವರೆಗೂ ಗೊತ್ತಿಲ್ಲ ನಾನು ಕಾಲೇಜ್ ಟಾಪರ್ ಅಂತ. ಆ್ಯಂಡ್ ಅಷ್ಟು ಸ್ಟಡೀಸ್ ಅಲ್ಲಿರ್ಬೋದು ಅಥವಾ ನನ್ನ ಒಂದು ಸೆಲ್ಫ್ ಕಾನ್ಫಿಡೆನ್ಸ್ ಇರ್ಬೋದು, ಪ್ರತಿಯೊಂದರಲ್ಲೂ ನಾನು ಹೈಯರ್ ಸ್ಟೆಪ್ಪನ್ನೇ ನಾನು ಹತ್ತದ ಬಂದೆ ಮೆಡಿಟೇಷನ್ ಇಂದ. ವಂಡರ್ಫುಲ್ ಮೇಡಮ್. ಸೊ ನಿಮ್ಮ ಇನ್ನೊಂದು ಬಣ್ಣ ನೀವು ಹೇಳ್ಕೊಳ್ಳಿಲ್ಲ, ನೀವು ಸಾಹಸಿ ಆಗಿದ್ದು ಯಾವಾಗ? ಸಾಹಸಿ ಅಂದ್ರೆ ಅಡ್ವೆಂಚರಸ್. ಎಸ್, ಅಡ್ವೆಂಚರ್. ಅದ್ರ ಬಗ್ಗೆ ಸ್ವಲ್ಪ ಅಡ್ವೆಂಚರ್ಸ್ ಅನ್ನೋದು ತುಂಬಾ ಇಷ್ಟ. ಇವನ್ ಬಂಗಿ ಜಂಪ್ ಇರ್ಬೋದು ಅಥವಾ ಫಿಸಿಕಲ್ ಮೆಟೀರಿಯಲ್. ಇಲ್ಲ, ಅದಕ್ಕೆ ಮುಂಚೆ ಮಾಡಿರ್ಲಿಲ್ಲ, ಭಯ ಇತ್ತು. ಎತ್ತಿ ಒಳಗಡೆ ಹೋಗೋದೇ ಭಯ ಇರ್ತದೆ. ಹೌದು, ಬಂಗಿ ಜಂಪ್ ಇರ್ಲಿ, ಒಂದು ಹೊರಗಡೆ ಹೋಗೋದಿರ್ಲಿ, ಪ್ಯಾರಾಗ್ಲೈಡಿಂಗ್ ಇರ್ಬೋದು, ನೀವು ಬೈಕ್ ಸ್ಕೂಟರ್ ತಗೊಂಡು ಹೋಗೋದಿರ್ಲಿ, ಅದೆಲ್ಲ ನೀವು ಹೇಳಿಲ್ಲ. ಅದು ಹೇಳ್ಬೇಕು ಅಂದ್ರೆ ತುಂಬಾ ಎಕ್ಸ್ಪೀರಿಯನ್ಸಸ್ ತುಂಬಾ ಜಾಸ್ತಿ. ಸ್ನೇಹಿತರೆ, ಇದು ಯಾಕೆ ಹೇಳ್ತಾ ಇದೀನಿ ಅಂದ್ರೆ, ನೀವು ನೋಡ್ತಾ ಇರ್ಬೋದು, ಮೊದಲು ಧ್ಯಾನದ ಪ್ರವೇಶ ಯಾವ ತರ ಆಯ್ತು, ಧ್ಯಾನಕ್ಕೆ ಹೆಂಗ್ ಪ್ರವೇಶ ಆದ್ವಿ, ಆಮೇಲೆ ನಮ್ಮ ಅಂತರಂಗದ ಒಂದು ಪ್ರಯಾಣ,
ಮತ್ತೆ ಬಹಿರಂಗ ಹೊರಗಿನ ಪ್ರಪಂಚದ ಒಂದು ಪ್ರಯಾಣ, ನನ್ನ ವೈಯಕ್ತಿಕ ಬದಲಾವಣೆಗಳು ಪರಿವರ್ತನೆಗಳು ಏನಾಯ್ತು ಅಂತ ನಾನು ಕಂಡುಕೊಳ್ತಾ ಇದ್ದೀವಿ. ಆಮೇಲೆ ಸೇವೆಗೆ ಬರೋಣ. ಸೊ ಮೇಡಮ್ಮು ಎಂಥ ಸಾಹಸಿ ಅಂದರೆ, ನಾನೇ ಹೇಳ್ತಾ ಇದ್ದೀನಿ ಕೆಲವೊಂದು, ಬಟ್ ಅದನ್ನು ನೀವು ಸ್ವಲ್ಪ ಒಂಚೂರು ಹೇಳಬೇಕು. ನಾನು ಏನಂದರೆ, ನನಗೂ ಈ ಹಿಮಾಲಯ ಬೆಟ್ಟಕ್ಕೆ ಹೋಗೋದು ಮತ್ತು ಒಂದು ಸಾಹಸ ಅಡ್ವೆಂಚರ್ ಎಲ್ಲ ಮಾಡೋದು ನನಗೆ ತುಂಬ ಆಸಕ್ತಿ. ಸೊ ನಾನು ಇದೇ ಥರ ಅನ್ನದಾನದಲ್ಲಿ ಡಿಸ್ಕಷನ್ ಮಾಡಬೇಕಾದ್ರೆ ಒಂದ್ಸತಿ ಹೇಳಿದ್ರು, ಮೇಡಮು ಲೇ ಲದ್ದಾಖ್ ಹೋಗ್ಬಿಟ್ಟು ಅಲ್ಲಿ ಒಂದು ತುಂಬ ಕಷ್ಟಕರವಾದ ಒಂದು ಟ್ರೆಕ್ಕಿಂಗ್ ಇದೆ, ಓಕೆ, ಚಾದರ್ ಟ್ರೆಕ್ ಅಂತ. ಎಷ್ಟು ಜನ ಮಾಡಿದ್ದೀರಲ್ಲಿ ಚಾದರ್ ಟ್ರೆಕ್ ಅಂತ ಕೇಳಿದಿರ ಯಾರು? ಚಾದರ್ ಟ್ರೆಕ್, ಓಕೆ. ಸೊ ಲೇ ಲದ್ದಾಖಲ್ಲಿ ಚಾದರ್ ಟ್ರೆಕ್ ಅಂದರೆ, ಸೊ ಇಲ್ಲಿದ್ದೀರಾ, ಚಾದರ್ ಟ್ರೆಕ್ ಅಂದರೆ ಏನಪ್ಪ ಅಂತ ಹೇಳಿದ್ರೆ -20 ಇನ್ನ ಕೆಳಗಿರುತ್ತೆ ಟೆಂಪರೇಚರ್. ಎಷ್ಟು ಮೇಡಮ್ ಲೋಯೆಸ್ಟ್ ಟೆಂಪರೇಚರ್? ನಾವು ಹೋಗಿದ್ದಾಗ -40 ಇತ್ತು. -40 ಅಂದ್ರೆ ಗೊತ್ತಾ ನಿಮಗೆ? ನಿಮ್ಮ ಫ್ರಿಡ್ಜ್ ಅಲ್ಲಿ ಎಷ್ಟಿರುತ್ತೆ ಟೆಂಪರೇಚರ್ ಗೊತ್ತಾ? ಫ್ರೀಜರ್ ಅಲ್ಲಿ ಐಸ್ ಆಗ್ಬೇಕು ಅಂದ್ರೆ ಎಷ್ಟು? -2 ಡಿಗ್ರಿ -3 ಡಿಗ್ರಿ ಇದ್ರೆ ಐಸ್ ಆಗ್ಬಿಡುತ್ತೆ ನೀರು, ಹೌದಾ ಇಲ್ವೋ? ಇವರು -40 21 ದಿನನ 15 ದಿನ, 1 ವೀಕು ಅಲ್ಲೇ ಆ ಐಸಿನ ಅಲ್ಲೇ ಚಾದರ್ ಟ್ರೆಕ್ ಅಂತ ಹೇಳಿದ್ರೆ ಒಂದು ಹರಿತಾ ಇರೋ ನದಿ ಐಸ್ ಗಡ್ಡೆ ಆಗ್ಬಿಟ್ಟು ಎಷ್ಟು ಗಟ್ಟಿ ಆಗ್ಬಿಟ್ಟಿರುತ್ತೆ ಅಂದ್ರೆ ಎಷ್ಟೇ ಕುಣಿದ್ರು ಅದು ಏನೋ ಒಡೆಯಲ್ಲ, ಅಷ್ಟು ಇರುತ್ತೆ. -40-45 ಡಿಗ್ರೀಸ್ ಅಂತ ಹೇಳಿದ್ರೆ ರಾತ್ರಿ ಮಲಗಬೇಕು ಅಂತ ಹೇಳಿದ್ರೆ ಎಷ್ಟೇ ನೀವು ಬಟ್ಟೆ ಹಾಕಿದ್ರು ನಿದ್ದೆ ಅಂತೂ ಬರಲ್ಲ. ಯಾಕಂದ್ರೆ ನನ್ನ ಸ್ವ ಅನುಭವದಿಂದ ನಾನು ಹೇಳ್ತಾ ಇದ್ದೀನಿ. ಅಷ್ಟು ಅದ್ಭುತವಾಗಿ ಇವರು ಸಾಧನೆ ಅಂದ್ರೆ ಸಾಹಸಿಗಳಾದ್ರು. ಜೊತೆಗೆ ಎಲ್ಲೇ ಕ್ಲಾಸಸ್ ಇತ್ತು ಅಂತ ಹೇಳಿದ್ರು ನೇರವಾಗಿ ಅವ್ರ ಸ್ಕೂಟರ್ ತಗೊಂಡು ಎಷ್ಟೇ ದೂರ ಇದ್ರು ಹೋಗ್ಬಿಡ್ತಾರೆ. ಸೊ ಅದೊಂದು ಅವ್ರಿಗೆ ಗೊತ್ತಿಲ್ಲದೆ ಇರುವಂತ ಒಂದು ಪರಿವರ್ತನೆನ, ಇಲ್ಲ ಮುಂಚೆನೆ ಗೊತ್ತಿತ್ತ ಏನು? ಇಲ್ಲ, ನನಗೆ ಆ ಚಾದರ್ ಟ್ರಕ್ ವಿಷಯಕ್ಕೆ ಬಂದಾಗ ಧ್ಯಾನ ಅನ್ನೋದು ಆ ತರ ಅಡ್ವೆಂಚರ್ಸ್ ಮಾಡೋದಕ್ಕೆ ನನಗೆ ತುಂಬಾ ಅಂದ್ರೆ ತುಂಬಾ ಹೆಲ್ಪ್ ಆಯ್ತು. ಜೋರಾಗಿ ಚಪ್ಪಾಳೆ. ಸೊ ಎಲ್ಲಾ ಯುವಕರು ಯುವತಿಯರು ಕೇಳ್ಕೋಬೇಕಿದೆ. 14 ಕಿಲೋಮೀಟರು ನದಿ ಕಂಪ್ಲೀಟ್ ಆಗಿ ಝನ್ಸ್ಗರ್ ಅಂದ್ರೆ ನಮ್ಮ ಇಂಡಸ್ ರಿವರ್ ಏನಿದೆಯೋ ಅದು ಕಂಪ್ಲೀಟ್ ಆಗಿ ಐಸ್ ಆಗಿ ಕನ್ವರ್ಟ್ ಆಗಿರುತ್ತೆ. ಅದು ಓನ್ಲಿ ಜನವರಿ ಫೆಬ್ರವರಿಯಲ್ಲಿ ಆ 2 ತಿಂಗಳು ಮಾತ್ರ ಆ ರೀತಿ ಇರುತ್ತೆ. ಅಷ್ಟು ಟಫ್ ಅಡ್ವೆಂಚರ್ ಮಾಡೋದಕ್ಕೆ ನನಗೆ ಮೆಡಿಟೇಷನ್ ತುಂಬಾ ಅಂದ್ರೆ ತುಂಬಾ ಹೆಲ್ಪ್ ಆಯ್ತು. ಸಾಕಷ್ಟು ಜನ ಹೋಗಿ ಅರ್ಧಕ್ಕೆ ವಾಪಸ್ ಬಂದಿರೋರು ಸಾಕಷ್ಟು ಜನ ಇದ್ದಾರೆ. ನಾವು ನಮ್ಮ ಟೀಮ್ ಹೇಗೆ ಕಂಪ್ಲೀಟ್ ಮಾಡಿದ್ವಿ ಅಂತಾನೆ ಗೊತ್ತಿಲ್ಲ. ಅಲ್ಲಿ ಮೆಡಿಟೇಷನ್ ಸಹ ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿತ್ತು. ಈವನ್ ನಿದ್ದೆ ಮಾಡ್ತಾ ಇದ್ದಿದ್ದು ಓನ್ಲಿ 2 to 3 ಅವರ್ಸ್ ಮಾತ್ರ ಒಂದು ದಿನಕ್ಕೆ, ಅಷ್ಟೇ ನಿದ್ದೆ ಬರೋದು ಸಹ. ಅಷ್ಟು ಟಫ್ ಆಗಿರುತ್ತೆ. -40 ಅಂದ್ರೆ ನಾವು ಗ್ಲೌಸ್ ತಗೊಂಡು ಇನ್ನೊಂದು ಗ್ಲೌಸ್ ಹಾಕೊಳ್ಬೇಕು ಅನ್ನೋ ಅಷ್ಟರಲ್ಲೇ ನಮ್ಮ ಕೈಗಳೆಲ್ಲ ಫುಲ್ಲು ನರ್ಗಟ್ಟೋಗಿರುತ್ತೆ, ಅಷ್ಟು ಟಫ್ ಇರುತ್ತೆ. ನೀಲಿ ಬಣ್ಣಕ್ಕಾಗಿರುತ್ತೆ ಕೈಯೆಲ್ಲ. ಹೌದು, ಯಾಕಂದ್ರೆ ರಕ್ತವೇ ಹೆಪ್ಪು ಕಟ್ಟು ಬಿಡುತ್ತೆ ಅಂತ. ಅದೆಲ್ಲ ನನಗೆ ಮೆಡಿಟೇಷನ್ ಇಂದಾನೆ ಆ ತರ ಮೆಟೀರಿಯಲಿಸ್ಟಿಕ್ ಅಡ್ವೆಂಚರ್ಸ್ ಮಾಡೋದಕ್ಕೆ ನನಗೆ ಧ್ಯಾನದ ಸಹಾಯದಿಂದಾನೇ ಖಂಡಿತ ಧೈರ್ಯ ನಂಗೆ ಅದರಿಂದಾನೇ ಬಂದಿತ್ತು. ಮತ್ತು ಯಾರಾದ್ರೂ ಮೆಡಿಟೇಷನ್ ಟೀಚ್ ಮಾಡೋದಕ್ಕೆ ನಾನು ಸ್ಕೂಲ್ಸ್ ಅಂಡ್ ಕಾಲೇಜಸ್ಗೆ ಹೋಗ್ತೀನಿ ಮೆಡಿಟೇಷನ್ಸ್ ಮಕ್ಕಳಿಗೆ ಟೀಚ್ ಮಾಡೋದಕ್ಕೆ. ರಾಮನಗರದಲ್ಲಿ ಕೃಷ್ಣಪ್ಪ ಸರ್ ಇದಾರಲ್ಲ, ಅವರು ಇನ್ವೈಟ್ ಮಾಡಿದ್ರು. ಅಲ್ಲಿ ಕರ್ನಾಟಕ ಸ್ಟೇಟ್ ಪೊಲೀಸ್ ಟ್ರೈನಿಂಗ್ ಇನ್ಸ್ಟಿಟ್ಯೂಟ್ ಇದೆ, ಅಲ್ಲಿ 10 ದಿನ ನಮ್ಗೆ ಅವಕಾಶ ಕೊಟ್ಟಿದ್ರು. ಬೆಳಿಗ್ಗೆ 7 ಗಂಟೆಯಿಂದ 8-8:15 ಓಕೆ 6:30-7. ಸೊ ನಾನು ಅಷ್ಟೊತ್ತಿಗೆ ಅಲ್ಲಿ ದಿನ ರೀಚ್ ಆಗ್ಬೇಕು ಅಂದ್ರೆ ನಾನು 5 ಗಂಟೆಗೆ ಬಿಡ್ಬೇಕಾಗಿತ್ತು. ಪ್ರತಿದಿನ ನಾನು 2 ವೀಲರ್ ಅಲ್ಲಿ ಬೆಂಗಳೂರು ಜಯನಗರಿಂದ ನಾನು ರಾಮನಗರ್ ಕರ್ನಾಟಕ ಸ್ಟೇಟ್ ಪೊಲೀಸ್ ಇನ್ಸ್ಟಿಟ್ಯೂಟ್ಗೆ ಹೋಗ್ತಾ ಇದ್ದೆ. ಆನ್ ಟೈಮ್ ರೀಚ್ ಆಗ್ತಾ ಇದ್ದೆ. ಅಂಡ್ ಆ ಒಂದು ಡ್ರೈವಿಂಗ್ ಸ್ಕಿಲ್ ಹೇಗ್ ಬಂತು, ಹೇಗೆ ಪ್ರೊಟೆಕ್ಟಿವ್ ಆಗಿದ್ದೆ, ಓಡಿಸ್ತಾ ಇದ್ದಿದ್ದು ಫಿಸಿಕಲ್ ಆಗಿ ನಾನೇ ಓಡಿಸ್ತಾ ಇದ್ರು ಸಹ, ಆದ್ರೆ ನನ್ನ ಜೊತೆ ಯಾವುದೋ ಒಂದು ಅದೃಶ್ಯವಾದ ಶಕ್ತಿ ಅಥವಾ ಏನೋ ಒಂದು ಶಕ್ತಿ ನನ್ನ ಜೊತೆ ಇದೆ ಅನ್ನೋ ಒಂದು ಧೈರ್ಯ ಬರ್ತಾ ಇತ್ತು. ಅಷ್ಟು ಆನ್ ಟೈಮ್ ರೀಚ್ ಆಗ್ತಾ ಇದ್ದೆ. ಮಾಸ್ಟರ್ಸ್ ಸಪೋರ್ಟ್ ಇರ್ಬೋದು, ನೇಚರ್ ಸಪೋರ್ಟ್ ಇರ್ಬೋದು, ಎಲ್ಲದಕ್ಕಿಂತ ಮುಖ್ಯವಾಗಿ ಪತ್ರಿ ಸರ್ ಸಪೋರ್ಟ್ ಅಂತಾನೆ ಹೇಳ್ಬೋದು. ಆ ಟೈಮಲ್ಲಿ ನಾನು ಯಾವ ರೀತಿ ಫೀಲ್ ಆಗ್ತಾ ಇದ್ದೆ ಅಂದ್ರೆ, ನಾನು ಒಬ್ಳೆ ಗಾಡಿಲಿ ಹೋಗ್ತಾ ಇದ್ರು ಸಹ ಹಿಂದೆ ಸಾರ್ ಕೂತಿದ್ದಾರೆ ಅನ್ನೋ ಒಂದು ಏನೋ ಬಲವಾದ ಒಂದು ನಂಬಿಕೆ ಅಲ್ಲ, ಅದು ಮೂಢನಂಬಿಕೆನೂ ಅಲ್ಲ. ಈಗ ಸಾರ್ ಹಿಂದೆ ಕೂತಿದ್ದಾಗ ಹೇಗಿರುತ್ತೋ ಆ ಒಂದು ಅನುಭವಿಕವಾಗಿ ಹೇಗಿತ್ತೋ ಆ ರೀತಿ ಇರ್ತಾ ಇತ್ತು. ಅಂಡ್ ಕಂಪ್ಲೀಟ್ ಆಗಿ ನಾನು ಮತ್ತು ನನ್ನ ಗಾಡಿ 2 ವೀಲರ್ ಏನಿದೆಯೋ ಒಂದು ಎನರ್ಜೆಟಿಕ್ ಸರ್ಕಲ್, ಒಂದು ಗ್ಲೋಬ್ ರೀತಿ ಎನರ್ಜೆಟಿಕ್ ಬಾಲ್ ಒಳಗಡೆ ನಾನಿದ್ದು ಮಾಸ್ಟರ್ಸ್ ನನ್ನನ್ನ ಅಲ್ಲಿವರೆಗೂ ರೀಚ್ ಆಗೋ ರೀತಿ ಮಾಡ್ತಾ ಇದ್ರು. ಸೊ ಈ ರೀತಿ
ಅಡ್ವೆಂಚರ್ಸ್ ನಡೀತಾನೆ ಇದೆ, ಈ ದಿನದವರೆಗೂ ನಡೀತಿದೆ. ನನಗೆ ತುಂಬಾ ಬೇಕಾಗಿತ್ತು ನಿಮ್ಮಿಂದ. ಯಾಕಂದ್ರೆ ಸ್ನೇಹಿತರೆ, ಇಲ್ಲಿರುವಂತ ಎಲ್ಲಾರ್ಗು ಈ ಧೈರ್ಯ, ಈ ಸಾಹಸಿಗಳಾಗಬೇಕು. ಓಕೆ, ಪತ್ರಿ ಸರ್ ಏನ್ ಹೇಳ್ತಾರೆ, ಗೋ ಟು ದ ನೇಚರ್, ಪ್ರಕೃತಿಗೆ ಹೋಗಿ ಸಾಹಸಿಗಳಾಗಿ ಟ್ರೆಕ್ಕಿಂಗ್ ಮಾಡಿ. ಯಾಕಂದ್ರೆ ಪತ್ರಿ ಸರು ಎಲ್ಲೋದ್ರೂ ಏನೇ ಮಾಡಿದ್ರು ಅದ್ಭುತವಾಗಿ ಟ್ರೆಕ್ಕಿಂಗ್ ಮಾಡಿಸ್ತಾ ಇದ್ರು. ನೇಚರಲ್ಲಿ ಏನೇ ಬಂದ್ರು ಧೈರ್ಯವಾಗಿ ಎದುರಿಸಬೇಕು ಅನ್ನೋದೆಲ್ಲ ಹೇಳ್ಕೊಡ್ತಾ ಇದ್ರು. ಸೊ ಎಲ್ಲ ಗುಣಗಳು ತುಂಬಾ ಅದ್ಭುತವಾಗಿ ಇದನ್ನು ಹೇಳಿಕೊಟ್ರು. ಸೊ ಎಲ್ಲರೂ ಇದನ್ನ ಪ್ರೇರಣೆ ತಗೊಳ್ತೀರಾ, ಇಡೀ ಕರ್ನಾಟಕದ ಮಾಸ್ಟರ್ಸ್ ಅಂತ ನಾನು ಅನ್ಕೊಳ್ತೀನಿ. ಯಾರು ಬೇಕಾದ್ರೂ ಅವ್ರು ಬೆಟ್ಟ ಹತ್ಬೋದು, ಯಾರು ಬೇಕಾದ್ರೂ ಗಾಡಿ ಓಡಿಸ್ಬೋದು, ಮನಸ್ಸು ಮಾಡ್ಬೇಕು. ಯಾಕಂದ್ರೆ ಮನೆಯಲ್ಲೇ ಒಂದು ಮೆಟ್ಲೆ ಹತ್ತಕ್ಕ ಭಯ ಪಡ್ತಾ ಇದ್ದ ಒಬ್ಬ ಮಹಿಳೆ, ಒಬ್ಬ ಲೇಡಿ ಮಾಸ್ಟರು ಈಗ ಐರನ್ ಲೇಡಿ ಆಗಿ ಕೆಲಸ ಮಾಡ್ತಾ ಇದ್ದಾರೆ. ಸೊ ನಾನು ಪೊಲೀಸ್ ಸ್ಟೇಷನ್ ಅಲ್ಲಿ ಟ್ರೈನಿಂಗಿಗೆ ಹೋದಾಗ ಸೊ ಐರನ್ ಲೇಡಿ ಅಂತ ಹೇಳ್ತಾರೆ ಇವ್ರು, ಮೇಡಮ್ ಉಕ್ಕಿನ ಒಂದು ಮಹಿಳೆ ಅಂತ ಹೇಳ್ತಾರೆ. ಯಾಕಂದ್ರೆ ಅಷ್ಟು ಧೈರ್ಯಶಾಲಿ, ಅಷ್ಟು ಸಾಹಸಿ ಅಂತ. ಯಾಕಂದ್ರೆ ಬೆಂಗಳೂರಿಂದ ದಿನ ಬೆಳಿಗ್ಗೆ 5 ಗಂಟೆಗೆ ಆ ಚಳಿಯಲ್ಲಿ ಗಾಳಿಯಲ್ಲಿ ಅವರು ಸ್ಕೂಟ್ರು, ನಿಮ್ಮ ಬೈಕು ಅಲ್ಲ ಸ್ಕೂಟರ್ ಅಲ್ಲ ಮೇಡಮ್, ಸೊ ಸ್ಕೂಟ್ರಲ್ಲಿ ಹೋಗ್ಬೇಕು ಅಂತ ಹೇಳಿದ್ರೆ ನಿಮ್ಮ ಹೈವೇಲಿ ನಿಮ್ಗೆ ಗೊತ್ತಿರುತ್ತೆ. ಸೊ ಆ ಕಮಿಟ್ಮೆಂಟ್ ಇದೆ ಅವ್ರದ್ದು. ಸೊ ತುಂಬಾ ಧನ್ಯವಾದಗಳು. PMC ಕನ್ನಡ ಚಾನೆಲ್ ಅನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮತ್ತು ಮಾಡಿಸಿ. ಎಲ್ಲರಿಗೂ ಧನ್ಯವಾದಗಳು.